ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಇರತಕ್ಕಂಥ ಈ ಹುಣ್ಣಿಮೆ, ಹೋಳಿ ಹುಣ್ಣಿಮೆ, ಈ ಹುಣ್ಣಿಮೆ ಆಗಿರಬಹುದು, ಅಮಾವಾಸ್ಯೆ ಆಗಿರಬಹುದು, 15 ದಿನಗಳಿಗೊಮ್ಮೆ ಬರುವಂಥದ್ದು ಮಾನವನ ದಿಕ್ಕನ್ನು ಬದಲಿಸಲಿಕ್ಕಿರ್ತಕ್ಕಂತಹ ಈ ಒಂದು ದಿಕ್ಸೂಚಿಗಳೇ ಅಂತ ಕರೆಯಬಹುದೇನು. ಅಂತಹದ್ದಕ್ಕಾಗಿ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಮನೆಯಲ್ಲಿ ಬೇಕಾದಷ್ಟು ರೀತಿಯಾಗಿ ರಂಗವಲ್ಲೆಗಳನ್ನು ಹಾಕ್ತಾ ದೀಪಗಳನ್ನು ಹಿಡಿತಿರ್ತೀವಿ. ಆದರೆ ಈ ಹುಣ್ಣಿಮೆ ಎಂದು ಅಮ್ಮನವರ ದೇವಸ್ಥಾನದಲ್ಲಿ ನೀವು ಎಷ್ಟೊಂದು ವಿಶೇಷವಾಗಿರತಕ್ಕಂತಹ ದೀಪಗಳನ್ನು ಹಚ್ಚಿ ಬಂದಿರ್ತೀರೋ, ಆದರೆ ಇವತ್ತು ನೀವೊಂದು ಮಂಡಲವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂತಹದ್ದು, ಅಮ್ಮನಿಗೆ ಇಷ್ಟವಾಗ್ತಕ್ಕಂಥದ್ದು, ದಳಗಳಿಂದ ಕೂಡಿರತಕ್ಕಂತಹದ್ದು, ಅದರಲ್ಲೂ ಕೂಡ ವರ್ಣಮಯವಾಗಿರತಕ್ಕಂಥದ್ದು. ಮೊದಲೇ ಈ ಹೋಳಿ ಹಬ್ಬ ನಿಮ್ಗೆ ಗೊತ್ತಿರುತ್ತೆ. ಅಂತಹ ಆ ಒಂದು ಕಲರ್ಸಿಂದ 8 ದಳಗಳನ್ನು ಸೃಷ್ಟಿ ಮಾಡಿ ಆ 8 ದಳಗಳಿಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ನಿಂಬೆಹಣ್ಣಿನ ದೀಪವನ್ನು, ಅದರಲ್ಲೂ ಇವತ್ತಿರತಕ್ಕಂತಹದ್ದು ಏನಿದೆಯೋ ಈ ಹುಣ್ಣಿಮೆಯಲ್ಲಿ ನೀವು 10:30 12 ಗಂಟೆಯ ರಾಹುಕಾಲದ ಸಂದರ್ಭದಲ್ಲಿ ದೀಪಗಳನ್ನು ಬೆಳಗಿಸ್ತೀನಿ ಅಂತಂದರೆ ನಮಗಿರತಕ್ಕಂತಹ ಕಷ್ಟ ಕೋಟೆಗಳು ದೂರ ಸರಿತಕ್ಕಂಥದ್ದು, ಅಮ್ಮನ ಕೃಪೆಗೆ ಒಳಗಾಗ್ತಕ್ಕಂಥದ್ದು. ನಿಮ್ಮ ಹರಕೆ ಏನಿದೆಯೋ ಆಕೆ ಕೇಳಿಸ್ಕೊಳ್ತಾ ಅದನ್ನು ಖುಷಿಯಿಂದ ಸಂತೋಷವಾಗಿ ನಿಮಗೆ ಕೊಡ್ತಕ್ಕಂಥದ್ದು. ಅಂತಹ ಅಮ್ಮನೆಗೆ ಕೃಪೆಗೆ ತಾವು ಒಳಗಾಗಬೇಕಾದ್ರೆ ತಮಗೇನಾದರೂ ಈ ದುರ್ಗಾ ಸಪ್ತಾಶತಿಯ ಒಂದು ಪಾರಾಯಣ ಮಾಡ್ತಕ್ಕಂತಹದ್ದು, ಅಥವಾ ಸಣ್ಣದಾಗಿ ಅಮ್ಮನಿಗೆ ಸಂಬಂಧಪಟ್ಟ ಒಂದು ಶ್ಲೋಕವನ್ನು ಓಂ ದುರ್ಗಾಯೇ ನಮಃ ಅಂತ ಹೇಳಿಕೊಂಡ್ರೂ ಕೂಡ, ಅಥವಾ ಅಮ್ಮನಿಗೆ ಸಂಬಂಧಪಡ್ತಕ್ಕಂತಹದ್ದು ಏನಾದರೂ ಕೂಡ ವಿಶೇಷವಾಗಿ ಸ್ತೋತ್ರ ನಮಗೆ ಬರುತ್ತೆ ಅಂದರೆ ಅದನ್ನು ಹೇಳ್ಕೊಡ್ತೀವಿ ಅಂತಂದರೂ ಕೂಡ ಅತ್ಯಂತ ಶೀಘ್ರಗತಿಯ ಫಲವನ್ನು, ಅದು ಶುಕ್ರವಾರ ಹುಣ್ಣಿಮೆ ಬಿದ್ದಿದೆ ಅಂತಂದಾಗ ನಿಮಗೋಸ್ಕರವೇ ಇದಿರ್ತಕ್ಕಂತಹದ್ದು. ಹಾಗಾಗಿ ದುರ್ಗಾ ಪರಮೇಶ್ವರ ಕೃಪೆಗೆ ತಾವು ಒಳಗಾಗಬೇಕಾದ್ರೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್. ದುರ್ಗಾ ಸೂಕ್ತವನ್ನು ಈ ದಿವಸ 8 ಸಲ ಕೇಳ್ತೀರಿ. ಬಹುಶಃ ನಮಗೆ ಬಂದಿರತಕ್ಕಂಥ ದುರ್ಗತಿಯು ಮುಂದೆ ಬರಬಹುದಾಗಿರತಕ್ಕಂತಹ ದುರ್ಗತಿಯನ್ನು ಕೂಡ ನಾಶ ಮಾಡತಕ್ಕಂಥ ಶಕ್ತಿ ಆ ದುರ್ಗಿಗಿರತಕ್ಕಂತಹದ್ದು. ಅಂಥದ್ದೆಲ್ಲವೂ ಕೂಡ ಕೆಟ್ಟದ್ದಂತ ಏನಿದೆಯೋ, ನಮ್ಮನ್ನು ಬಾಧಿಸ್ತಕ್ಕಂಥದ್ದು ಯಾವುದಿದೆಯೋ ಅದನ್ನು ದೂರ ಮಾಡಿಕೊಳ್ತಾ ಸಂತುಷ್ಟಿಯನ್ನು ತಾವು ಪಡ್ಕೊಳ್ತೀರಿ. ಶುಭಂ ಭೂಯಾತ್. ಒಳಿತಾಗಿ.